ಸ್ನೇಹಿತರೆ, ಕ್ರಿಕೆಟರ್ ರೋಹಿತ್ ಶರ್ಮಾ ಅವರ ಆಸ್ತಿ ಎಷ್ಟು ಅಂತ ನಿಮಗೆ ಗೊತ್ತಾ? ಆ ನಂಬರ್ ನಿಮಗೆ ಗೊತ್ತಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಅದನ್ನ ತಿಳಿಯುವ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಿತೈಷಿಗಳೇ, ನಿಮಗೆಲ್ಲರಿಗೂ ಕನ್ನಡವೇ ಮಂದಹಾಸ ಚಾನಲ್ಗೆ ಸುಸ್ವಾಗತ ಕೋರುತ್ತೇನೆ. ಬಂಧುಗಳೇ, ಭಾರತವು T20 ವಿಶ್ವಕಪ್ ಗೆದ್ದಾಗಿನಿಂದ ರೋಹಿತ್ ಶರ್ಮಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಬಹಳಷ್ಟು ಜನ ಕುತೂಹಲ ಹೊಂದಿದ್ದಾರೆ. ಈ ವರದಿಯಲ್ಲಿ ರೋಹಿತ್ ಶರ್ಮಾ ನೆಟ್ವರ್ತ್ ಎಷ್ಟಿದೆ ಅಂತ ಹೇಳಲಾಗಿದೆ. ಭಾರತದ ಐಸಿಸಿ ಟ್ರೋಫಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಕೊನೆಗೊಂಡಿತು. 17 ವರ್ಷಗಳ ನಂತರ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ದೇಶಕ್ಕೆ T20 ವಿಶ್ವಕಪ್ ಮತ್ತು 11 ವರ್ಷಗಳ ನಂತರ ಐಸಿಸಿ ಟ್ರೋಫಿಯನ್ನು ನೀಡಿದೆ. ಇದೀಗ ಕಪಿಲ್ ದೇವ್, NS ಧೋನಿ ಜೊತೆಗೆ ರೋಹಿತ್ ಹೆಸರು ಕೇಳಿಬರುತ್ತಿದೆ. T20 ವಿಶ್ವಕಪ್ ಗೆದ್ದಾಗಿನಿಂದ ರೋಹಿತ್ ಶರ್ಮಾ ಬಗ್ಗೆ ಅಭಿಮಾನಿಗಳ ಕುತೂಹಲ ಹಿಂದಿಗಿಂತ ಹೆಚ್ಚಾಗಿದೆ. ಹಿಟ್ಮ್ಯಾನ್ನ ವೈಯಕ್ತಿಕ ಜೀವನದ ಬಗ್ಗೆ ಅಭಿಮಾನಿಗಳಿಗೆ ತಿಳಿದಿರುವುದಕ್ಕೆ ಕೊನೆಯಿಲ್ಲ. ಈ ವರದಿಯು ರೋಹಿತ್ ಶರ್ಮಾ ಅವರ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ. ರೋಹಿತ್ ಶರ್ಮಾ ಅವರು ಕ್ರಿಕೆಟ್ ಆಡುವುದರ ಹೊರತಾಗಿ ಬಹು ಬ್ರಾಂಡ್ ಪ್ರಚಾರ ಮತ್ತು ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಪ್ರಸ್ತುತ ರೋಹಿತ್ IPLನಿಂದ ವರ್ಷಕ್ಕೆ 16 ಕೋಟಿ, ಭಾರತ ತಂಡದಿಂದ ಮತ್ತು ಪ್ರತಿ ಪಂದ್ಯದಿಂದ ವರ್ಷಕ್ಕೆ 7 ಕೋಟಿ ಗಳಿಸುತ್ತಾರೆ. ಇದಲ್ಲದೆ ರೋಹಿತ್ ಶರ್ಮಾ ಬ್ರ್ಯಾಂಡ್ ಪ್ರಚಾರ ಮತ್ತು ವ್ಯಾಪಾರದಿಂದ ಹಣವನ್ನು ಗಳಿಸುತ್ತಾರೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರ ಸಂಪತ್ತಿನ ಮೊತ್ತ ತಿಳಿದರೆ ಅಚ್ಚರಿಪಡುತ್ತೀರಿ. ದಿ ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ಪ್ರಕಾರ ರೋಹಿತ್ ಶರ್ಮಾ ಅವರ ಒಟ್ಟು ಆಸ್ತಿ 214 ಕೋಟಿ. ರೋಹಿತ್ ಶರ್ಮಾ ಮುಂಬೈನ ಗಣ್ಯ ಪ್ರದೇಶದಲ್ಲಿ ಐಷಾರಾಮಿ ಫ್ಲಾಟ್ ಹೊಂದಿದ್ದಾರೆ. 29ನೇ ಮಹಡಿಯಲ್ಲಿ ರೋಹಿತ್ ಫ್ಲಾಟ್ ಇದೆ. ಇದರ ಅಂದಾಜು ಮೌಲ್ಯ ಸುಮಾರು 30 ಕೋಟಿ ರೂಪಾಯಿ. ಇದಲ್ಲದೆ ರೋಹಿತ್ ಅವರು ಲೋನಾವಾಲಾದಲ್ಲಿ 5.25 ಕೋಟಿ ಮೌಲ್ಯದ ಮತ್ತೊಂದು ಫ್ಲಾಟ್ ಹೊಂದಿದ್ದಾರೆ. ಭಾರತ ತಂಡದ ನಾಯಕನ ಗ್ಯಾರೇಜ್ನಲ್ಲಿ ಒಂದರ ನಂತರ ಒಂದರಂತೆ ಐಷಾರಾಮಿ ಕಾರುಗಳಿವೆ. ಇದರಲ್ಲಿ ಲಂಬೋರ್ಗಿನಿ, ಉರುಸ್, ಮರ್ಸಿಡಿಸ್ ಬೆಂಜ್ ಮತ್ತು ಹಯವುಸಾದಂತಹ ಬೈಕ್ಗಳು ಸೇರಿವೆ. ರೋಹಿತ್ ಶರ್ಮಾ ತಿಂಗಳಿಗೆ 1.2 ಕೋಟಿ ರೂಪಾಯಿ ಸಂಪಾದಿಸುತ್ತಾರೆ. ಇನ್ನು T20 ವಿಶ್ವಕಪ್ ಮುಗಿದ ಬಳಿಕ T20 ಫಾರ್ಮೆಟ್ಗೆ ರೋಹಿತ್ ಶರ್ಮಾ ವಿದಾಯ ಹೇಳಿದ್ದಾರೆ. ಆದರೆ ಬೇರೆ ರೀತಿಯ ಫಾರ್ಮೆಟ್ಗಳಲ್ಲಿ ಇನ್ನೂ ಕೆಲ ದಿನಗಳ ಕಾಲ ನಾನು ಆಡೋದನ್ನು ನೋಡಬಹುದು ಅಂತ ರೋಹಿತ್ ಶರ್ಮಾ ಅವರೇ ಹೇಳಿದ್ದಾರೆ ಅಂತ ಹೇಳುತ್ತಾ ಈ ಸಂಚಿಕೆಯನ್ನ ಮುಗಿಸ್ತಿದ್ದೀನಿ. ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹಿಸಿ. ಆತ್ಮೀಯರೇ, ನಮಸ್ಕಾರ.